ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪೆರೇರ, ಹಳ್ಳಿ ಮೈಸೂರು. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ನಮಗೆ ಬ್ರಿಟಿಷರ ಫಿರಂಗಿಗಳ ಸದ್ದು ಕೇಳಿಸುತ್ತೆ. ಆದರೆ ಅದೇ ಇತಿಹಾಸದ ಹಾದಿಯಲ್ಲಿ ದಕ್ಷಿಣ ಭಾರತದ ದಟ್ಟಾರಣ್ಯಗಳ ನಡುವೆ ಕೇಳಿ ಬರ್ತಕ್ಕಂಥ ಆ ಒಂದು ಧನಸ್ಸಿನ ಠೇಂಕಾರ ಎಷ್ಟೋ ಜನರಿಗೆ ಕೇಳಿಸಿಯೇ ಇಲ್ಲ. ಇವತ್ತು ನಾನು ನಿಮ್ಮನ್ನು 100 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮತ್ತು ಗೋದಾವರಿ ಜಿಲ್ಲೆಗಳ ಗಡಿಭಾಗದಲ್ಲಿರ್ತಕ್ಕಂಥ ಮನ್ಯಂ ಅನ್ನೋ ಕಾಡಿನ ಸಾಮ್ರಾಜ್ಯಕ್ಕೆ ಕರೆದೊಯ್ಯೋ ಪ್ರಯತ್ನವನ್ನು ಮಾಡ್ತೇನೆ. ಅದು ಕೇವಲ ಮರಗಿಡಗಳ ಕಾಡಲ್ಲ, ಅದು ಸ್ವಾಭಿಮಾನದ ಕೋಟೆ. ಅಲ್ಲಿ ಒಬ್ಬ ಯುವಕ ಬರಿಗಾಲಿನಲ್ಲಿ ನಡೆದಾಡುತ್ತಿದ್ದ. ಕೈಯಲ್ಲಿ ಜಪಮಾಲೆ ಇತ್ತು, ಕಣ್ಣಿನಲ್ಲಿ ಸೂರ್ಯನ ತೇಜಸ್ಸಿತ್ತು. ಆತನೇ ಮನ್ಯಂ ವೀರುಡು, ಅಲ್ಲೂರಿ ಸೀತಾರಾಮ ರಾಜು. 1897ರಲ್ಲಿ ಜನಿಸಿದ ಈ ಬಾಲಕನಿಗೆ ಬಾಲ್ಯದಲ್ಲೇ ಬ್ರಿಟಿಷರ ದರ್ಪದ ಪರಿಚಯ ಇತ್ತು. ಶಾಲೆಯಲ್ಲಿ ಶಿಕ್ಷಕರು ಯೂನಿಯನ್ ಜಾಕ್ ಧ್ವಜಕ್ಕೆ ವಂದಿಸಲಿಕ್ಕೆ ಹೇಳಿದಾಗ ಈ ಹುಡುಗ ತನ್ನ ಎದೆಯ ಮೇಲೆ ಭಾರತದ ನಕ್ಷೆಯನ್ನು ಬಿಡಿಸ್ಕೊಂಡು ಹೋಗ್ತಿದ್ದ. ಆತ ಹದಿಹರೆಯದಲ್ಲೇ ಸಂಸಾರವನ್ನು ತ್ಯಜಿಸಿ ಸನ್ಯಾಸಿಯಾದ. ಕಾಶಿ, ಬದ್ರಿನಾಥ ಸೇರಿದಂತೆ ದೇಶಾದ್ಯಂತ ಸಂಚರಿಸಿದ. ಆದರೆ ಆತನ ಆಧ್ಯಾತ್ಮ ಕೇವಲ ಮೂಗಿನ ತುದಿಯಲ್ಲಿ ಜಪ ಮಾಡಲಿಕ್ಕೆ ಸೀಮಿತವಾಗಿರಲಿಲ್ಲ. ಆತ ಅರಣ್ಯವಾಸಿಗಳಾಗಿರ್ತಕ್ಕಂಥ ಗಿರಿಜನರ ಮಧ್ಯೆ ಬಂದು ನಿಂತ. ಆ ಜನರಿಗೆ ಅಕ್ಷರ ಗೊತ್ತಿರಲಿಲ್ಲ, ಆದರೆ ಅವರಿಗೆ ಪ್ರಕೃತಿಯ ಭಾಷೆ ಗೊತ್ತಿತ್ತು. ರಾಜು ಅವರಿಗೆ ವೈದ್ಯನಾದ, ಶಿಕ್ಷಕನಾದ ಮತ್ತು ಅವರ ಪಾಲಿನ ದೇವರೇ ಆದ. ರಾಜು ಅವರ ಮಾತು ಅಂದರೆ ಆ ಗಿರಿಜನರಿಗೆ ವೇದವಾಕ್ಯವಾಗಿತ್ತು. ಕಥೆಯ ನಿಜವಾದ ತಿರುವು ಬರೋದೇ 1882ರ ಅರಣ್ಯ ಕಾಯ್ದೆಯ ಮೂಲಕ. ಬ್ರಿಟಿಷರು ಕಾಡಿನ ಮೂಲ ನಿವಾಸಿಗಳಿಗೆ ನಿಮ್ಮ ಕಾಡಿಗೆ ನೀವೇ ಬರಬಾರ್ದು ಅಂತ ಹೇಳಿ ಆದೇಶ ಕೊಡ್ತಾರೆ. ಅಲ್ಲಿನ ಬ್ರಿಟಿಷ್ ಅಧಿಕಾರಿ ಬ್ಯಾಸ್ಟಿಯನ್ ಎಂಬಾತ ಕ್ರೂರತೆಯ ಪ್ರತಿರೂಪ ಆಗಿದ್ದ. ಆತ ಗಿರಿಜನರೊಂದಿಗೆ ಪುಕ್ಕಟೆಯಾಗಿ ರಸ್ತೆ ಕೆಲಸ ಮಾಡಿಸ್ಕೊಳ್ತಿದ್ದ. ಪ್ರತಿಭಟಿಸಿದವರನ್ನ ಚಾವಟಿಯಿಂದ ಹೊಡಿತಿದ್ದ. ಒಂದು ದಿನ ರಾಜು ಈ ಸನ್ನಿವೇಶವನ್ನ ನೋಡಿದ. ಒಬ್ಬ ವೃದ್ಧ ಗಿರಿಜನನನ್ನ ಬ್ರಿಟಿಷ್ ಸಿಪಾಯಿಗಳು ರಸ್ತೆಯಲ್ಲಿ ಎಳೆದಾಡುತ್ತಿದ್ದರು. ಆ ಕ್ಷಣದಲ್ಲಿ ಸೀತಾರಾಮರಾಜು ಅನ್ನೋ ಸನ್ಯಾಸಿಯ ಒಳಗಿದ್ದಂಥ ಕ್ರಾಂತಿಕಾರಿ ಎಚ್ಚೆತ್ಕೊಂಡ. ಆತ ಘೋಷಿಸಿದ, ಬ್ರಿಟಿಷರೇ, ಈ ಮಣ್ಣು ನಮ್ದು, ಈ ಕಾಡು ನಮ್ದು, ಇಲ್ಲಿನ ಗಾಳಿ ನಮ್ಮದು, ತೆರಿಗೆಯನ್ನ ನಾವ್ಯಾಕೆ ಕೊಡಬೇಕು, ಇಲ್ಲಿಂದ ತೊಲಗಿ. ಅಹಿಂಸೆಯ ಹಾದಿಯಲ್ಲಿ ನಂಬಿಕೆ ಇದ್ದರೂ ಬ್ರಿಟಿಷರ ಕೌರಕ್ಕೆ ಶಸ್ತ್ರದಿಂದಲೇ ಉತ್ತರಿಸಬೇಕು ಅನ್ನೋದು ಆತನ ನಿರ್ಧಾರ ಆಯಿತು. ಇಲ್ಲಿಂದ ಶುರುವಾಯಿತು ಭಾರತದ ಅತಿ ವಿಶಿಷ್ಟ ಗೆರಿಲ್ಲಾ ಯುದ್ಧ. ರಾಜು ಅವರ ಬಳಿ ಇದ್ದದ್ದು ಬಿಲ್ಲು ಬಾಣಗಳು, ಬ್ರಿಟಿಷರ ಬಳಿ ಇದ್ದದ್ದು ಅತ್ಯಾಧುನಿಕ ಬಂದೂಕುಗಳು. ರಾಜು ತನ್ನ ಸೈನ್ಯಕ್ಕೆ ಹೇಳಿದ್ದು, ನಾವು ಅವರ ಬಂದೂಕುಗಳಿಂದಲೇ ಅವರನ್ನ ಸೋಲಿಸೋಣ. ಅವರ ದಾಳಿಯ ಶೈಲಿ ಎಂಥದ್ದು ಗೊತ್ತೇ? ಚಿಂತಪಲ್ಲಿ ಎಂಬ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡುವ ಮುನ್ನ ರಾಜು ಒಂದು ಪತ್ರ ಬರೆದ. ಅದನ್ನು ಮಿರ್ಚಿ ಪೋಸ್ಟ್ ಅಂದ್ರೆ ಮೆಣಸಿನಕಾಯಿ ಪತ್ರ ಅನ್ನಲಾಗ್ತಿತ್ತು. ನಾಳೆ ಬೆಳಗ್ಗೆ ನಾವು ನಿಮ್ಮ ಠಾಣೆಗೆ ಬರ್ತೇವೆ, ಶಸ್ತ್ರಾಸ್ತ್ರಗಳನ್ನ ಒಯ್ತೇವೆ, ತಡೆಯುವ ಶಕ್ತಿ ಇದ್ರೆ ಸಿದ್ಧರಾಗಿ ಅಂತಕ್ಕಂಥ ಸವಾಲು ಪೊಲೀಸರಿಗೆ ಹಾಕಿದ. ಪೊಲೀಸರು 100 ಜನ ಕಾವಲು ನಿಂತರೂ ಬೆಟ್ಟಗಳ ಮೇಲೆ ಕಲ್ಲಿನಂತೆ ಅಡಗಿದ್ದ ರಾಜು ಮತ್ತು ಆತನ ಸೈನ್ಯ ಮಿಂಚಿನಂತೆ ದಾಳಿ ಮಾಡಿ ಶಸ್ತ್ರಾಸ್ತ್ರಗಳನ್ನು ಹೊತ್ತು ಸಾಕ್ತಿದ್ರು. ಕೃಷ್ಣದೇವ ಕೋಟೆ, ರಾಜ ಒಮ್ಮಂಗಿ, ಹೀಗೆ ಒಂದಾದ ನಂತರ ಒಂದು ಠಾಣೆಗಳು ಧೂಳಿಪಟವಾದವು. ಬ್ರಿಟಿಷ್ ಅಧಿಕಾರಿಗಳಾದ ಸ್ಕಾಟ್ ಮತ್ತು ಹೈಂಗರ್ ಎಂಬುವರನ್ನ ಅವರು ಕಾಡಿನ ಯುದ್ಧದಲ್ಲಿ ಸೋಲಿಸಿ ಕೊಲ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಇದು ನಡುಕ ಹುಟ್ಟಿಸುತ್ತೆ. ಲಂಡನ್ನಲ್ಲಿ ಕುಳಿತಿದ್ದಂಥ ಮಹಾರಾಣಿಗೂ ಈ ಸನ್ಯಾಸಿ ಸೈನಿಕನ ಹೆಸರು ಕೇಳಬರುತ್ತೆ. ಬ್ರಿಟಿಷರು ಸೋಲ್ತಾ ಬಂದಾಗ ಅತ್ಯಂತ ಹೇಡಿ ಕೆಲಸಕ್ಕೆ ಕೈ ಹಾಕ್ತಾರೆ. ಅವರು ಗಿರಿಜನರ ಹಳ್ಳಿಗಳಿಗೆ ಮುತ್ತಿಗೆ ಹಾಕಿ ನೀರು ಮತ್ತೆ ಆಹಾರದ ಪೂರೈಕೆಯನ್ನ ನಿಲ್ಲಿಸ್ತಾರೆ. ಸಣ್ಣ ಮಕ್ಕಳನ್ನ, ಹೆಣ್ಮಕ್ಕಳನ್ನ
ಹಿಂಸೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ರಾಜು ಅವರನ್ನು ಹತ್ತಿರದಿಂದ ಕಂಡಿದ್ರಿಂದ ಅವರ ರಹಸ್ಯ ಬಿಟ್ಕೊಡಲ್ಲ. ತನ್ನ ಪ್ರೀತಿಯ ಜನರಿಗೋಸ್ಕರ ರಾಜುವಿನ ಮನಸ್ಸು ಮರುಗುತ್ತೆ. ನನ್ನ ಜನರಿಗಾಗಿ ನಾನು ಸಾಯ್ಲಿಕ್ಕೆ ಸಿದ್ಧ ಅಂತ ಹೇಳಿ ಆತ ನಿರ್ಧಾರ ಮಾಡ್ತಾನೆ. 1924 ಮೇ ತಿಂಗಳ ಆರಂಭ. ರಾಜು ಹಳ್ಳವೊಂದರಲ್ಲಿ ಸ್ನಾನ ಮಾಡ್ತಿದ್ದಾಗ ಬ್ರಿಟಿಷರ ಕಣ್ಣಿಗೆ ಬೀಳ್ತಾನೆ. ರಾಜು ಓಡಿ ಹೋಗ್ಬೋದಿತ್ತು, ಆದರೆ ಆತ ಜನರ ಮೇಲಿನ ದೌರ್ಜನ್ಯ ನಿಲ್ಲಿ ಅಂತ ಹೇಳಿ ತಾನಾಗಿ ಶರಣಾಗ್ತಾನೆ. ಅವನನ್ನು ಬಂಧಿಸಿ ಕೃಷ್ಣದೇವಪೇಟೆಗೆ ಕರೆತರಲಾಗುತ್ತೆ. ಮೇಜರ್ ಗುಂಡಾಲ್ ಎಂಬ ಕ್ರೂರ ಅಧಿಕಾರಿಯ ಮುಂದೆ ರಾಜು ಎದೆ ತಟ್ಟಿ ನಿಂತ. ಕ್ಷಮೆ ಕೇಳು, ನಿನ್ನನ್ನು ಬಿಡ್ತೇವೆ ಅಂತ ಹೇಳಿ ಅವನಿಗೆ ಆಮಿಷ ಒಡ್ಲಾಗುತ್ತೆ. ರಾಜು ನಕ್ಕು ಹೇಳಿದ್ದು, ಒಬ್ಬ ಭಾರತೀಯನು ವಿದೇಶಿ ಗುಲಾಮನ ಮುಂದೆ ಕ್ಷಮೆ ಕೇಳೋದಿಲ್ಲ ಅಂತ. ಮೇ 7, 1924 ಆ ದಿನ ಸೂರ್ಯ ಸ್ವಲ್ಪ ತಡವಾಗಿ ಉದಯಿಸಿದೇನೇನೋ ಎಂಬಂತೆ ಮೋಡ ಕವಿದಿರುತ್ತೆ. ಕಾಡಿನ ನಡುವಿನ ಒಂದು ಮರಕ್ಕೆ ಸೀತಾರಾಮರಾಜುವನ್ನ ಕಟ್ಟ ಹಾಕಲಾಯಿತು. 100 ಬಂದೂಕುಗಳು ಆತನ ಎದೆಗೆ ಗುರಿಹಿಟ್ಟು. ರಾಜು ಅವರ ಕಣ್ಣಿನಲ್ಲಿ ಭಯ ಇರಲಿಲ್ಲ, ಬದಲಿಗೆ ಒಂದು ತೃಪ್ತಿ ಇತ್ತು. ಗುಂಡು ಹಾರಿಸಿ ಅಂತ ಹೇಳಿ ಗುಂಡಾಲ್ ಅಧಿಕಾರಿ ಆದೇಶಿಸ್ತಾನೆ. ಸತತ ಗುಂಡಿನ ಮಳೆ ಆತನ ಮೇಲೆ ಸುರಿಯುತ್ತೆ. ಆ 27 ವರ್ಷದ ಯುವಕನ ಎದೆ ಸೀಳುತ್ತೆ. ರಕ್ತದ ಹನಿಗಳು ಆ ಮಣ್ಣಿನ ಮೇಲೆ ಬೀಳ್ತವೆ. ಆತ ಕೊನೆಯುಸಿರೆಳೆವಾಗಲೂ ಒಂದೇ ಮಾತರಂ ಅಂತಕ್ಕಂಥ ನಿನಾದ ಅವನ ಬಾಯಿಯಿಂದ ಹೊರಹೊಮ್ಮುತ್ತೆ. ಮಿತ್ರರೇ, ಅಲ್ಲೂರಿ ಸೀತಾರಾಮರಾಜು ಇನ್ನು ನಮ್ಮ ಕಣ್ಣೆ ಮುಂದಿಲ್ಲ. ಆದರೆ ಆಂಧ್ರದ ಕಾಡುಗಳ ಮರಗಳು ಇಂದಿಗೂ ಅವು ಆತನ ಸಾಹಸದ ಕಥೆಯನ್ನ ಪಿಸುಗುಡುತ್ತವೆ. ಆತನ ಬಲಿದಾನವಾದ ಮೇ 7 ಕೇವಲ ಒಂದು ದಿನ ಅಲ್ಲ, ಅದು ನಮಗೆ ಸ್ವಾಭಿಮಾನವನ್ನ ಕಲಿಸ್ತಕ್ಕಂಥ ಪಾಠ. ನಾವು ಇಂದು ಸ್ವಾತಂತ್ರ್ಯ ಭಾರತದಲ್ಲಿ ಉಸಿರಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಅಲ್ಲೂರಿ ಅಂತ ಸಾವಿರಾರು ಅನಾಮಧೇಯ ವೀರರ ರಕ್ತದ ಅರ್ಪಣೆಯೇ ಕಾರಣ. ಅವರ ಸ್ಮರಣೆ ನಮ್ಮ ಯುವಶಕ್ತಿಗೆ ಪ್ರೇರಣೆಯಾಗಲಿ. ಮನ್ಯಂ ವೀರುಡು ಅಮರರಾಗಿದ್ದಾರೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.